ಈ ಚಳಿಗಾಲದ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ರವರು ಮಾಡಿದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ. ಇದನ್ನ ಈಗ ಬಿಜೆಪಿ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಹೆಸರು ಚೇಂಜ್ ಮಾಡಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇದ್ದದ್ದನ್ನ ಈಗ ಇದನ್ನ ಬದಲಾವಣೆ ಮಾಡಿದ್ದಾರೆ. ಯಾಕೆ ಬದಲಾವಣೆ ಮಾಡಿದ್ರು, ಏನು ಬದಲಾವಣೆ ಮಾಡಿದ್ರು, ಇದರಲ್ಲಿ ಏನು ರಾಜಕಾರಣ ನಡೆದಿದೆ ಅಂತ ಈವರೆಗೂ ಯಾರಿಗೂ ಜನಸಾಮಾನ್ಯರಿಗಂತೂ ಅರ್ಥ ಆಗಲಿಲ್ಲ. ಪ್ರಶ್ನವರು ತಾವು ಹೇಳ್ಬೇಕಾಗಿತ್ತು, ತಮಗೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಮಾಡಿಲ್ಲ ಅಂತ ತಾವು ಮಾಡಬೇಕಾಯ್ತು, ಮಾಡಿಲ್ಲ. ಆದ್ದರಿಂದ ನಾವೇನೇ ಈಗ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಆ ಎಲ್ಲ ಕಡೆಗಳಲ್ಲಿ ಎರಡಕ್ಕೂ ಇರುವಂಥ ಡಿಫ್ರೆನ್ಸಸ್ನ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಹೇಳೋದೇ ನಮ್ಮದು ಉದ್ದೇಶ ಆಗಿರ್ತದೆ. ಈ 20 ವರ್ಷಗಳಲ್ಲಿ ದೇಶದ ಗ್ರಾಮೀಣ ಭಾಗದಲ್ಲಿ ಇದ್ದಂತಹ ನಮ್ಮ ಕೂಲಿಕಾರರ ಬಂಧುಗಳು, ಅವರ ರೈತರ ಜೀವನೋಪಾಯಕ್ಕೆ ಇದು ಈ ಉದ್ಯೋಗ ಖಾತ್ರಿ ಯೋಜನೆ ಆಧಾರವಾಗಿತ್ತು. ಸ್ಥಳೀಯವಾಗೇನೆ ಎಲ್ಲಿ ಕೆಲಸ ಇರ್ತದೆ ಅಲ್ಲಿ ಸ್ಥಳೀಯವಾಗಿ ಆ ಕೆಲಸವನ್ನು ಕೇಳಿ ಪಡೆಯುವ ಹಕ್ಕನ್ನು ಮನ್ರೇಗಾ ಕಾಯ್ದೆ ಕೊಟ್ಟಿತ್ತು. ಇದು ಯಾವುದನ್ನು ಲೆಕ್ಕಕ್ಕಿಡದೆ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಜನಗಳ ಬಡವರು, ಈ ಕೂಲಿ ಕಾರ್ಮಿಕರು ಯಾರಿದ್ರು ಇವರೆಲ್ಲರ ಅಭಿಪ್ರಾಯ ಪಡೆಯದೆ ಏಕಮುಖವಾಗಿ ಈ ಕಾಯ್ದೆಯನ್ನು ಬದಲಾವಣೆ ಮಾಡಿದ್ದಾರೆ. ಮತ್ತು ಸೆಷನ್ನಲ್ಲೂ ಬಹಳ ದೊಡ್ಡ ಚರ್ಚೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೇಳಿದ್ವು ಪಾರ್ಲಿಮೆಂಟ್ನಲ್ಲಿ. ಆದರೆ ಅದಕ್ಕೂ ಅವರು ಅವಕಾಶ ಕೊಟ್ಟಿಲ್ಲ. ಕೇವಲ ಡಿಸೆಂಬರ್ 17ನೇ ತಾರೀಕು ಕೇವಲ 8 ಗಂಟೆಗಳಲ್ಲಿ ಕೋಟ್ಯಾಂತರ ಜನಗಳಿಗೆ ಆಧಾರ ಸ್ತಂಭವಾಗಿದೆ ಈ ಮನ್ರೇಗಾವನ್ನು ಬಗ್ಗೆ ಚೇಂಜ್ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಇಡೀ ಸದನನ ಬುಲ್ಡೋಸ್ ಮಾಡಿ ಕೇವಲ 8 ಗಂಟೆಗಳಲ್ಲಿ ಈ ಹೊಸ ಕಾಯ್ದೆಯನ್ನು ಬರೀ ಕನ್ವರ್ಸೇಷನ್ ನಡೆಸಿ ಕ್ಲೋಸ್ ಮಾಡಿ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇದರಿಂದ ಈ ದೇಶದಲ್ಲಿ ಸುಮಾರು 12.16 ಕೋಟಿ ಕಾರ್ಮಿಕರು, ಅದರಲ್ಲಿ 53.61% ಅಂದರೆ 6,21,00,000 ಮಹಿಳೆಯರ ಬದುಕಿಗೆ ತೊಡಕಾಗಿದೆ. ಅದರಲ್ಲೂ 17% ಶೆಡ್ಯೂಲ್ ಕಾಸ್ಟ್ ಮತ್ತು 11% ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಈ ಕೂಲಿ ಕಾರ್ಮಿಕರ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಕರ್ನಾಟಕದಲ್ಲಿ ಒಂದೇನೆ 2025-26 ಉತ್ತಮ ಮಳೆಯಾದ ಆ ಸಂದರ್ಭದಲ್ಲೂ ಸಹ ಉತ್ತಮವಾಗಿ ಮಳೆ ಇತ್ತು, ಎಲ್ಲ ಸುಭಿಕ್ಷವಾಗಿತ್ತು ರಾಜ್ಯ. ಆದ್ರೂ ಸಹ ಸುಮಾರು 71.18 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರು ಇದ್ದಾರೆ ಈಗಲೂ. ಅದರಲ್ಲಿ ಸುಮಾರು 51.6 ಅಂದರೆ 36.75 ಲಕ್ಷ ಮಹಿಳೆಯರು ಇದ್ದಾರೆ. ಈ ಎಲ್ಲರ ಉದ್ಯೋಗಕ್ಕೆ ಇವತ್ತು ಎಳ್ಳು ನೀರು ಬಿಟ್ಟಂಗಾಗಿದೆ. ಅದು ಹೊಸ ಕಾಯ್ದೆಯಿಂದ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರದಿಂದ ಎಳ್ಳು ನೀರು ಬಿಟ್ಟಂಗಾಗಿದೆ. ಮತ್ತೆ ಈ ಬಡವರು ಯಾವುದೇ ಕಾನೂನು ಮಾಡಲಿ ಇವರು ಡಿಸ್ಕಷನ್ನೇ ಇಲ್ಲ. ಅದ್ರ ಬಗ್ಗೆ ಜನಗಳ ಅಭಿಪ್ರಾಯ ಆಗಲಿ, ಪ್ರೆಸ್ನವರ ಅಭಿಪ್ರಾಯ ಆಗಲಿ, ಬೇರೆ ಪಕ್ಷಗಳ ಜನಪ್ರತಿನಿಧಿಗಳ ಅಭಿಪ್ರಾಯ ಆಗಲಿ, ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ ಏಕಮುಖವಾಗಿ ನಿರ್ಧಾರಗಳನ್ನು ಈ ಬಿಜೆಪಿ ಸರ್ಕಾರ ತಗೋತಾ ಇದೆ. ಈ ಹಿಂದೆ 2014 ಆದಮೇಲೆ ಈ ಜನವಿರೋಧಿ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಬರೀ ಕಾರ್ಪೊರೇಟ್ ಕಂಪ್ನಿಗಳು, ಒಂದು 4-5 ಯಾವ ಕಾರ್ಪೊರೇಟ್ ದೊಡ್ಡ ಕಂಪ್ನಿಗಳಿದ್ದಾವೆ ಆ ಕಂಪ್ನಿಗಳನ್ನ ಉದ್ಧಾರ ಮಾಡೋಕೆ ಅಷ್ಟೇನೆ ಅವ್ರದ್ದು ಲಕ್ಷ್ಯ ಇರೋದು, ಅವ್ರದ್ದು ಉದ್ದೇಶ ಇರೋದು. ಇದನ್ನ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಈ 11 ವರ್ಷಗಳಲ್ಲಿ UPA ಸರ್ಕಾರ ಜಾರಿಗೊಳಿಸಿದ ಸುಮಾರು 30ಕ್ಕೂ ಹೆಚ್ಚು ಯೋಜನೆಗಳನ್ನು ಚೇಂಜ್ ಮಾಡಿಸ್ತಿದ್ದಾರೆ. ಲೈಕ್ ಮನ್ರೇಗಾ, ಮಹಾತ್ಮ ಗಾಂಧಿ ಹೆಸರಿದ್ದು ತೆಗೆದುಹಾಕಿದ್ರು. ಅದಾದಮೇಲೆ ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ್ರು, ಅವರು ಬದುಕು ಕಟ್ಕೊಂಡಿದ್ರು. ಸುಮಾರು 1,35,00,000 ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. 1,35,00,000
ಅವರು ಈ ಕೊರೋನಾ ಟೈಮಲ್ಲಿ ಬದುಕಟ್ಕೊಳ್ಳಿಕ್ಕೆ ನರೇಗಾ ಭಾಳ ಸಹಾಯ ಮಾಡಿತ್ತು ಅವರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 30/12/2025 ಕಾಯ್ದೆಯ ಸಂವಿಧಾನ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಪ್ರತಿಭಟನೆ ಮಾಡಿದ್ದಾರೆ. ಇನ್ನಷ್ಟು ಉದ್ಯೋಗಗಳು ಕಸ್ಕತ್ತವೆ. ಸಂವಿಧಾನದ 73ನೇ ತಿದ್ದುಪಡಿಯ ಆಶಯಗಳನ್ನು ನಾಶ ಮಾಡ್ತದೆ ಅಂತ ಹೇಳಿ ಈ ಪ್ರತಿಭಟನಾ ಪೂರ್ವಕವಾಗಿ ಈ ಪತ್ರವನ್ನು ಬರೆದಿದ್ದಾರೆ. ಮತ್ತು ನಾವು ಬೆಳಗಾವಿಯಲ್ಲಿ ಸಹ ನಾವೆಲ್ಲ ಧರಣಿ ಮಾಡಿದ್ವಿ, ಅದನ್ನು ಮಾಡಬಾರ್ದು ಅಂತ ಹೇಳಿ. ಈ ಚಳಿಗಾಲದ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ರವರು ಮಾಡಿದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ. ಇದನ್ನ ಈಗ BJP ಸರ್ಕಾರ VBG ರಾಮ್ಜಿ ಅಂತ ಹೆಸರು ಚೇಂಜ್ ಮಾಡಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಇದ್ದದ್ದನ್ನ ಈಗ ಇದನ್ನ ಬದಲಾವಣೆ ಮಾಡಿದ್ದಾರೆ. ಯಾಕೆ ಬದಲಾವಣೆ ಮಾಡಿದ್ರು, ಏನು ಬದಲಾವಣೆ ಮಾಡಿದ್ರು, ಇದರಲ್ಲಿ ಏನು ರಾಜಕಾರಣ ನಡೆದಿದೆ ಅಂತ ಈವರೆಗೂ ಯಾರಿಗೂ ಜನಸಾಮಾನ್ಯರಿಗಂತೂ ಅರ್ಥ ಆಗಲಿಲ್ಲ. ಪ್ರಶ್ನವರು ತಾವು ಹೇಳ್ಬೇಕಾಗಿತ್ತು, ತಮಗೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಮಾಡಿಲ್ಲ ಅಂತ ತಾವು ಮಾಡಬೇಕಾಗಿತ್ತು, ಮಾಡಿಲ್ಲ. ಆದ್ದರಿಂದ ನಾವೇನೇ ಈಗ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಆ ಎಲ್ಲ ಕಡೆಗಳಲ್ಲಿ ಎರಡಕ್ಕೂ ಇರುವಂಥ ಡಿಫ್ರೆನ್ಸಸ್ನ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಹೇಳೋದೇ ನಮ್ಮದು ಉದ್ದೇಶ ಆಗಿರ್ತದೆ. ಈ 20 ವರ್ಷಗಳಲ್ಲಿ ದೇಶದ ಗ್ರಾಮೀಣ ಭಾಗದಲ್ಲಿ ಇದ್ದಂತಹ ನಮ್ಮ ಕೂಲಿಕಾರರ ಬಂಧುಗಳು, ಅವರ ರೈತರ ಜೀವನೋಪಾಯಕ್ಕೆ ಇದು ಈ ಉದ್ಯೋಗ ಖಾತ್ರಿ ಯೋಜನೆ ಆಧಾರವಾಗಿತ್ತು. ಸ್ಥಳೀಯವಾಗಿಯೇ ಎಲ್ಲಿ ಕೆಲಸ ಇರ್ತದೆ ಅಲ್ಲಿ ಸ್ಥಳೀಯವಾಗಿ ಆ ಕೆಲಸವನ್ನು ಕೇಳಿ ಪಡೆಯುವ ಹಕ್ಕನ್ನು ಮನ್ರೇಗಾ ಕಾಯ್ದೆ ಕೊಟ್ಟಿತ್ತು. ಇದು ಯಾವುದನ್ನು ಲೆಕ್ಕಕ್ಕಿಡದೆ ಇವತ್ತು ಕೇಂದ್ರದ BJP ಸರ್ಕಾರ ಜನಗಳ ಬಡವರು, ಈ ಕೂಲಿ ಕಾರ್ಮಿಕರು ಯಾರಿದ್ರು ಇವರೆಲ್ಲರ ಅಭಿಪ್ರಾಯ ಪಡೆಯದೆ ಏಕಮುಖವಾಗಿ ಈ ಕಾಯ್ದೆಯನ್ನು ಬದಲಾವಣೆ ಮಾಡಿದ್ದಾರೆ. ಮತ್ತು ಸೆಷನ್ನಲ್ಲೂ ಬಹಳ ದೊಡ್ಡ ಚರ್ಚೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೇಳಿದ್ವು ಪಾರ್ಲಿಮೆಂಟ್ನಲ್ಲಿ. ಆದರೆ ಅದಕ್ಕೂ ಅವರು ಅವಕಾಶ ಕೊಟ್ಟಿಲ್ಲ. ಕೇವಲ ಡಿಸೆಂಬರ್ 17ನೇ ತಾರೀಕು ಕೇವಲ 8 ಗಂಟೆಗಳಲ್ಲಿ ಕೋಟ್ಯಾಂತರ ಜನಗಳಿಗೆ ಆಧಾರ ಸ್ತಂಭವಾಗಿದೆ ಈ ಮನ್ರೇಗಾವನ್ನು ಬಗ್ಗೆ ಚೇಂಜ್ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಇಡೀ ಸದನನ ಬುಲ್ಡೋಸ್ ಮಾಡಿ ಕೇವಲ 8 ಗಂಟೆಗಳಲ್ಲಿ ಈ ಹೊಸ ಕಾಯ್ದೆಯನ್ನು ಬರೀ ಕನ್ವರ್ಸೇಷನ್ ನಡೆಸಿ ಕ್ಲೋಸ್ ಮಾಡಿ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇದರಿಂದ ಈ ದೇಶದಲ್ಲಿ ಸುಮಾರು 12.16 ಕೋಟಿ ಕಾರ್ಮಿಕರು, ಅದರಲ್ಲಿ 53.61% ಅಂದರೆ 6,21,00,000 ಮಹಿಳೆಯರ ಬದುಕಿಗೆ ತೊಡಕಾಗಿದೆ. ಅದರಲ್ಲೂ 17% ಶೆಡ್ಯೂಲ್ ಕಾಸ್ಟ್ ಮತ್ತು 11% ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಈ ಕೂಲಿ ಕಾರ್ಮಿಕರ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸವನ್ನು ಇವತ್ತು BJP ಸರ್ಕಾರ ಮಾಡಿದೆ. ಕರ್ನಾಟಕದಲ್ಲಿ ಒಂದೇನೆ 2025-26 ಉತ್ತಮ ಮಳೆಯಾದ ಆ ಸಂದರ್ಭದಲ್ಲೂ ಸಹ ಉತ್ತಮವಾಗಿ ಮಳೆ ಇತ್ತು, ಎಲ್ಲ ಸುಭಿಕ್ಷವಾಗಿತ್ತು ರಾಜ್ಯ. ಆದ್ರೂ ಸಹ ಸುಮಾರು 71.18 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರು ಇದ್ದಾರೆ ಈಗಲೂ. ಅದರಲ್ಲಿ ಸುಮಾರು 51.6 ಅಂದರೆ 36.75 ಲಕ್ಷ ಮಹಿಳೆಯರು ಇದ್ದಾರೆ. ಈ ಎಲ್ಲರ ಉದ್ಯೋಗಕ್ಕೆ ಇವತ್ತು ಎಳ್ಳು ನೀರು ಬಿಟ್ಟಂಗಾಗಿದೆ. ಇವರು ಹೊಸ ಕಾಯ್ದೆಯಿಂದ ಮೋದಿ ಸರ್ಕಾರ BJP ಸರ್ಕಾರದಿಂದ ಎಳ್ಳು ನೀರು ಬಿಟ್ಟಂಗಾಗಿದೆ. ಮತ್ತು ಈ ಬಡವರು ಯಾವುದೇ ಕಾನೂನು ಮಾಡಲಿ ಇವರು ಡಿಸ್ಕಷನ್ನೇ ಇಲ್ಲ. ಅದ್ರ ಬಗ್ಗೆ ಜನಗಳ ಅಭಿಪ್ರಾಯ ಆಗಲಿ, ಪ್ರೆಸ್ನವರ ಅಭಿಪ್ರಾಯ ಆಗಲಿ, ಬೇರೆ ಪಕ್ಷಗಳ ಜನಪ್ರತಿನಿಧಿಗಳ ಅಭಿಪ್ರಾಯ ಆಗಲಿ, ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ ಏಕಮುಖವಾಗಿ ನಿರ್ಧಾರಗಳನ್ನು ಈ BJP ಸರ್ಕಾರ ತಗೋತಾ ಇದೆ. ಈ ಹಿಂದೆ 2014 ಆದಮೇಲೆ ಈ ಜನವಿರೋಧಿ BJP ಸರ್ಕಾರ, ಕೇಂದ್ರ ಸರ್ಕಾರ ಬರೀ ಕಾರ್ಪೊರೇಟ್ ಕಂಪ್ನಿಗಳು, ಒಂದು 4-5 ಯಾವ ಕಾರ್ಪೊರೇಟ್ ದೊಡ್ಡ ಕಂಪ್ನಿಗಳಿದ್ದಾವೆ ಆ ಕಂಪ್ನಿಗಳನ್ನ
ಉದ್ಧಾರ ಮಾಡಕ್ ಅಷ್ಟೇನೆ ಅವ್ರದ್ದು ಲಕ್ಷ್ಯ ಇರೋದು, ಅವ್ರದ್ದು ಉದ್ದೇಶ ಇರೋದು. ಸ್ಯಾಟಿಸ್ಫೈ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಈ 11 ವರ್ಷಗಳಲ್ಲಿ UPA ಸರ್ಕಾರ ಜಾರಿಗೊಳಿಸಿದ ಸುಮಾರು 30ಕ್ಕೂ ಹೆಚ್ಚು ಯೋಜನೆಗಳನ್ನು ಚೇಂಜ್ ಮಾಡಿಸ್ತಿದ್ದಾರೆ. ಮನ್ರೇಗಾ, ಮಹಾತ್ಮ ಗಾಂಧಿ ಹೆಸರಿದ್ದು ತೆಗೆದುಹಾಕಿದ್ರು. ಅದಾದಮೇಲೆ ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ್ರು, ಅವರು ಬದುಕು ಕಟ್ಕೊಂಡಿದ್ರು. ಅವರು ಸುಮಾರು 1,35,00,000 ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. 1,35,00,000 ಅವರು ಈ ಕೊರೋನಾ ಟೈಮಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ನರೇಗಾ ಭಾಳ ಸಹಾಯ ಮಾಡಿತ್ತು ಅವರಿಗೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 30/12/2025 ಕಾಯ್ದೆಯ ಸಂವಿಧಾನ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಪ್ರತಿಭಟನೆ ಮಾಡಿದ್ದಾರೆ. ಇನ್ನಷ್ಟು ಉದ್ಯೋಗಗಳು ಕಸ್ಕೊತವೆ. ಸಂವಿಧಾನದ 73ನೇ ತಿದ್ದುಪಡಿಯ ಆಶಯಗಳನ್ನು ನಾಶ ಮಾಡ್ತದೆ ಅಂತ ಹೇಳಿ ಈ ಪ್ರತಿಭಟನಾ ಪೂರ್ವಕವಾಗಿ ಈ ಪತ್ರವನ್ನು ಬರೆದಿದ್ದಾರೆ. ಮತ್ತು ನಾವು ಬೆಳಗಾವಿಯಲ್ಲಿ ಸಹ ನಾವೆಲ್ಲ ಧರಣಿ ಮಾಡಿ ಮಾಡಬಾರ್ದು ಅಂತ.